ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನಾವು ಒಂದು ಸಿರೀಸನ್ನು ಶುರು ಮಾಡಿದ್ವಿ, ಅಪ್ಪು ಅವರ ಹುಟ್ಟುಹಬ್ಬ. ನಮಗೆ ಪ್ರತಿ ವರ್ಷ ಮಾರ್ಚ್ 17ನೇ ತಾರೀಕು ಬಂದಾಗ ಅಪ್ಪು ಅವರ ಹುಟ್ಟುಹಬ್ಬ ಅಂದಾಗ ಎಲ್ರಿಗೂ ಕೂಡ ಒಂದು ರೀತಿ ಮನಸ್ಸಿನಲ್ಲೇ ಒಂದೇನೋ ಭಾವನೆ, ಒಂದು ಸಂತೋಷ ಎಲ್ಲವೂ ಆಗುತ್ತೆ. ಅಪ್ಪು ಅವರಿದ್ದಾಗ ಎಲ್ಲರೂ ಕೂಡ ಅವರ ಮನೆಗೆ ಹೋಗ್ತಿದ್ರು, ಅವರು ಎಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಕೂಡ ಅವ್ರನ್ನ ಮಾತನಾಡಿಸ್ತಿದ್ರು, ಅಭಿನಂದಿಸ್ತಿದ್ರು. ಎಲ್ಲ ರೀತಿಯ ಒಂದು ರೀತಿ ಸೆಲೆಬ್ರೇಷನ್ ಆಗ್ತಿತ್ತು. ಆದರೆ ಅಪ್ಪು ಅವರು ನಮ್ಮನ್ನು ಅಚಾನಕ್ಕಾಗಿ ಅಗಲಿದ್ರು. ಅವರು ಇಲ್ಲದೆ ಆಚರಿಸ್ತಾ ಇರುವಂತಹ 4ನೇ ಹುಟ್ಟುಹಬ್ಬ. ಅಪ್ಪು ಅಂದರೆ ನಮಗೊಂದು ರೀತಿ ಏನು ಹೇಳ್ತೀವಿ, ಬರೀ ವ್ಯಕ್ತಿ ಅಲ್ಲ. ನಾನು ಪ್ರತಿ ಬಾರಿ ಅದನ್ನು ಹೇಳ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂನಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಅಪ್ಪು ಅಂದರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅವರು ಬದುಕಿದ್ದಾಗ ಅವ್ರನ್ನ ಎಷ್ಟು ಜನ ಅಗಾಧವಾಗಿ ಪ್ರೀತಿಸ್ತಾ ಇದ್ರು, ಅವರು ಹೋದ ನಂತರ ಅವರನ್ನು ಪ್ರೀತಿಸೋರ ಸಂಖ್ಯೆ 10 ಅಲ್ಲ, 20 ಅಲ್ಲ, 100 ಅಲ್ಲ, 1000 ಪಟ್ಟು. ಅಪ್ಪು ಅವ್ರನ್ನ ಈಗ ಅವರಿದ್ದಾಗ ಅವ್ರು ಎದುರಿಗೆ ಬಂದಾಗ ನೋಡ್ತಿದ್ವಿ. ಈಗ ನಾವು ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆಗಳಲ್ಲೂ ಕೂಡ ಅಪ್ಪು ಅವ್ರನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ. ಅಪ್ಪು ಅವರು ಅಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ನಡೆ ನುಡಿ ಮತ್ತು ಅವರು ಮಾಡಿದಂತಹ ಸೇವೆಗಳು. ಅಪ್ಪು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದು 1 ಗಂಟೆ, 1 ದಿನ, 1 ವಾರಕ್ಕೆ ಮುಗಿಯುವಂಥ ವಿಷಯ ಖಂಡಿತವಾಗ್ಲೂ ಅಲ್ಲ. ಸೊ ಹಾಗಾಗಿ ನಮಗೆ ಎಷ್ಟು ಸಾಧ್ಯವೋ ಅವರ ನೆನಪಿನ ಬುತ್ತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅವರ ಜೊತೆ ಒಡನಾಟ ಹೊಂದಿದವರು, ಅವರ ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು, ಅವರ ಸ್ನೇಹಿತರು, ಒಡನಾಡಿಗಳು ಎಲ್ಲರನ್ನೂ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದರ ಮುಂದುವರೆದ ಭಾಗ ನಮ್ಮ ಜೊತೆ ನಿರ್ದೇಶಕರು ಮತ್ತು ಅಪ್ಪು ಅವರ ಜೊತೆ ಬಹಳ ಆತ್ಮೀಯ ಸಂಬಂಧವನ್ನು ಹೊಂದಿದ್ದಂತಹ ಮಹೇಶ್ ಬಾಬು ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಅಪ್ಪು ಅವರ ನೆನಪುಗಳನ್ನ ಅವ್ರ ಬಗ್ಗೆ ಮಾತಾಡೋದೇ ಇರೋಕ್ಕೆ ಆಗಲ್ಲ ಅಲ್ವಾ? ಸೊ ಅಪ್ಪು ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಅಪ್ಪು ಅಂದ ತಕ್ಷಣ ಏನು ಕನೆಕ್ಟ್ ಆಗುತ್ತೆ? ಅಪ್ಪು ಅವ್ರು ಅಂದ ತಕ್ಷಣ ಅವ್ರಿಗೆ ನೆನಪಾಗೋದು ಅವ್ರ ನಗು. ಯಾವುದೋ ಒಂದು ಸಿಗ್ನೇಚರ್ ಅವ್ರದ್ದು. ಯಾವಾಗಲೂ ಮನಸ್ಸು ತುಂಬ ನಗ್ತಾರೆ ಅವರು. ಓಪನ್ ಸ್ಮೈಲ್. ಯಾವತ್ತು ತುಂಬ ಆರ್ಟಿಫಿಷಿಯಲ್ ಅನ್ಸಲ್ಲ, ಮನಸ್ಸು ತುಂಬಿ ನಗ್ತಾರೆ. ಆಮೇಲೆ ಅವರು ಹಗ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರೂ. ಆಮೇಲೆ ಅವ್ರ ಸಿಂಪ್ಲಿಸಿಟಿ, ಅದು ಅಪ್ಪು ಅಂದ ತಕ್ಷಣ ಅಷ್ಟು ಜ್ಞಾಪಕ ಬರುತ್ತೆ ಫಸ್ಟ್ ನಮಗೆ. ತುಂಬ ಒಳ್ಳೆ ಮನುಷ್ಯ, ತುಂಬ ಸಿಂಪ್ಲಿಸಿಟಿ. ನಾನು ದೊಡ್ಡ ಹೀರೋ ಮಗ, ರಾಜ್ಕುಮಾರ್ ಅವ್ರ ಮಗ ಅಂತ ಒಂಚೂರು ಅಹಂ ಗಿಹಂ ಏನಿಲ್ಲ ಅವ್ರಿಗೆ. ಅದಕ್ಕೆ ಗೊತ್ತೇ ಇಲ್ಲ. ಮಾಮೂಲಿಯಾಗಿ ನಾವು ಹೆಂಗಿರ್ತೀವಿ, ಸಿಂಪಲ್ ಆಗಿ ಸಾದಾ ಸೀದವಾಗಿರ್ತಾರೆ. ಕಾಮಿಡಿ ಮಾಡ್ಕೊಂಡು, ತಮಾಷೆ ಮಾಡ್ಕೊಂಡು, ರೇಗಿಸ್ಕೊಂಡು. ಆಮೇಲೆ ನೀವು ನಂಬಲ್ಲ, ಕೆಲವು ಸಲ ಅವರು ಹುಡುಗಿ ವಯಸ್ಸಲ್ಲಿ ಮಾತಾಡ್ತಿದ್ರು. ಸರ್ ನನಗೆ ಚಾನ್ಸ್ ಬೇಕು ಸರ್ ಅಂತ. ನಾನು ಇಲ್ಲಮ್ಮ, ಹಂಗೆಲ್ಲ ಇಲ್ಲ, ಇದ್ದಾಗ ಹೇಳ್ತೀನಿ, ನಾನು ಫೋಟೋ ಕಳಿಸಿ ಏನಾರು. ಕೊನೆಗೆ ಅವ್ರಿಗೆ ಕಂಟ್ರೋಲ್ ತೆಗಿಲಾರ್ದು ನಕ್ಬಿಡೋರು ಅವರು. ಆ ಥರ ಕ್ಯಾರೆಕ್ಟರೇಷನ್, ಆ ಥರ ಎಲ್ಲ ಮಾತಾಡ್ತಿರ್ತಾರೆ. ತುಂಬ ಜೋವಿಯಲ್, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರಿಗೆ ಯಾವುದೋ ನಾನು ಹೀರೋ ಅಂದ್ಬಿಟ್ಟು ಹೋಗಿ ಯಾವತ್ತು ಸೆಪ್ರೇಟಾಗಿ ಕೂತ್ಕೊಳ್ಳೋದಾಗಲಿ, ಇನ್ನೊಂದಾಗಲಿ ಆ ಥರ ಹಮ್ಮು ಬಿಮ್ಮು ಇಲ್ಲ. ತುಂಬ ಸೀದಾ ನಾರ್ಮಲ್ ಆಗಿ ಹೆಂಗಿರ್ತಾರೆ ಹಂಗಿರ್ತಾರೆ. ಅವರು ಬೆರೆಯಕ್ಕೆ ಇಷ್ಟಪಡ್ತಾರೆ. ಕಾಮಿಡಿ ಮಾಡ್ಕೊಂಡು, ಜೊತೆಲಿ ರೇಗಿಸ್ಕೊಂಡು ಇಷ್ಟಪಡ್ತಾರೆ ಅವರು. ತುಂಬ ಜಾಲಿಯಾಗಿರ್ತಾರೆ, ತುಂಬ ಸಹಜವಾಗಿರಕ್ಕೆ ಇಷ್ಟಪಡ್ತಾರೆ. ತುಂಬ ನ್ಯಾಚುರಲ್. ಕೆಲವು ನಟರಲ್ಲಿ ನಾನು ನೋಡಿರೋದು, ನಾವು ಅವ್ರಿಗೆ ಎಷ್ಟೋ ಸಲ ಕಾಲ್ ಮಾಡಿದಾಗ ಕಾಲ್ನ ತೆಗಿತಾ ಇದ್ರು, ಬಿಸಿ ಇದೀನಿ ಅಂತ ಕಾಲ್ ತೆಗೆದು ಹೇಳ್ತಿದ್ರು. ಹೌದು. ಆ ಥರ ಒಂದು ಕಮ್ಯುನಿಕೇಶನ್ ಇದೆಯಲ್ಲ, ಒಬ್ಬ ದೊಡ್ಡ ನಟ ಆದ್ಮೇಲೂ ಕೂಡ ಅಷ್ಟು ಸಹಜವಾಗಿ ಸರಳವಾಗಿರೋದು ಬಹಳ ಅಪರೂಪ. ಅದು ಮನೆಯಿಂದ ಬಂದಿದ್ದು, ಸೌಜನ್ಯ ಸಂಸ್ಕಾರ ಎಲ್ಲ ಮನೆಯಿಂದ ಬಂದಿದ್ದು. ಅವ್ರು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ನಾವು ತಗೊಳ್ಳಿಲ್ಲ ಅಂತ ಅವ್ರಿಗೇನು, ನಾವು ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೇನಿಲ್ಲ ದೊಡ್ಡ. ಬಟ್ ಆದ್ರೂ ಅವರು ಮಿಸ್ ಕಾಲ್ ಇದ್ರು ನೋಡಿ, ಮಹೇಶ್ ಫೋನ್ ಮಾಡಿದ್ರು ಏನು ಅಂತ ಕೇಳ್ತಾರೆ. ಕೆಲವ್ರಿಗೆಲ್ಲ ಫೋನ್ ಮಾಡಿದ್ರು ಫೋನೇ ತೆಗಿಯಲ್ಲ ಬಿಡಿ, 1 ವಾರ ಆದ್ರೂ ತೆಗಿಯಲ್ಲ. ಏನು ಕೆಲವ್ರಿಗೆಲ್ಲ ಅದು ಅವ್ರ ಮನೆಯಿಂದ ಕಲಿಸಿರೋದು. ಆಮೇಲೆ ಅದೇನು ಅಂತಂದ್ರೆ ಸರ್, ಮೋರ್ ದೆನ್ ದಟ್, ನಾವು ಆಕ್ಟ್ರು, ದೊಡ್ಡ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದ್ದೆ. ಎಕ್ಸಾಕ್ಟ್ಲಿ. ಆ ಮನುಷ್ಯತ್ವ ಇದೆಯಲ್ಲ, ಒಳ್ಳೆ ಮನುಷ್ಯತ್ವ, ಅದು ಬರಲ್ಲ ಯಾರಿಗೂ. ನಾಟಕ 1 ದಿನ ಆಡ್ಬೋದು, 2 ದಿನ ಆಡ್ಬೋದು, ದಿನ ಆಡೋಕ್ಕಾಗಲ್ಲ. ಸಿಂಪ್ಲಿಸಿಟಿಗೆ ಕೇರ್ ಆಫ್ ಅಡ್ರೆಸ್ ರಾಜ್ಕುಮಾರ್ ಅಂತಾರಲ್ಲ, ಅವ್ರ ಮಕ್ಕಳು ಅಷ್ಟೇ. ನೀವು ಅಪ್ಪ ಅವ್ರನ್ನ ಭೇಟಿ ಮಾಡಿದ್ದು ಫಸ್ಟು ಎಲ್ಲಿ, ಏನು ನೆನಪಿದೆ? ನಾನು ಆವಾಗವಾಗ ವಜ್ಜೇಶ್ವರಿ ಕಮೆಂಟ್ಸ್ ಕಡೆ ಟ್ರಾವೆಲ್ ಮಾಡುವಾಗ ನೋಡ್ತಾ ಇದ್ದೇನೆ, ವೆನ್ ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್. ಆಗ ಪುನೀತ್ ಅವ್ರದ್ದು ಸಫಾರಿ ಗಾಡಿ ಇತ್ತು. ಆ ಗಾಡಿ ಇದ್ರೆ ಅವ್ರು ಇರ್ತಾರೆ ಅಂತ ಆಫೀಸಲ್ಲಿ. ಆಮೇಲೆ ಅವ್ರದ್ದೊಂದು ರೆಡ್ ಲ್ಯಾನ್ಸರ್ ಇತ್ತು, ಅದಿದ್ದಾಗ ಅವ್ರು ಇದ್ದಾರೆ ಅಂತ. ಅವ್ರು ಗಾಡಿ ಎತ್ಕೊಂಡು ಹೋಗುವಾಗ ಮಾಡುವಾಗ ಜನ ಎಲ್ಲ ಮುತ್ಕೊಳ್ಳೋರಲ್ಲಿ, ರಾಜ್ಕುಮಾರ್ ಅವ್ರ ಮಗ ಅಂತ. ಆಗಿನ ಸ್ಟಾರ್ ಆಗಿರ್ಲಿಲ್ಲ ಅವರು, ಇನ್ನು ಸಿನಿಮಾಗೆ ಹೀರೋ ಆಗಿ ಬಂದಿರಲಿಲ್ಲ. ಆಫೀಸಲ್ಲೇ ಎಲ್ಲ ವ್ಯವಹಾರ ನೋಡ್ಕೊಂತಿದ್ರು. ಆಗಣ ಅವರೆಲ್ಲ ಬಂದಾಗ ಪಟ್ ಅಂತ ಎತ್ಕೊಂಡು ಹೋಗೋರು ಅಷ್ಟೇ ನೋಡಿದ್ದವರು. ಅವರ ಮುಖಾಮುಖಿ ಡೈರೆಕ್ಟಾಗಿ ತುಂಬ ಹತ್ತಿರದಿಂದ ನೋಡಿಲ್ಲ ನಾನು.
ನಾವು ಯುವರಾಜ ಮಾಡ್ಬೇಕಾದ್ರೆ ನಮ್ಮ ಪುರಿ ಜಗನ್ನಾಥ್ ಅವ್ರ ಹತ್ರ ಕತೆ ಕೇಳಕ್ ಬಂದ್ರು ಒಂದ್ಸಲ. ಇದು ಅಪ್ಪು ಸಿನಿಮಾ ಅದು ಲೈನು ಶಿವಣ್ಣ ಅವ್ರಿಗೆ ಹೇಳಿದ್ರು ಅವರು. ಶಿವಣ್ಣ ಅವರು ನನಗೆ ಚೆನ್ನಾಗಿ ನನ್ನ ತಮ್ಮಂಗೆ ಚೆನ್ನಾಗಿರುತ್ತೆ, ಅವನಿಗೆ ಲಾಂಚ್ ಮಾಡಬೇಕು ಅನ್ಕೊಂಡಿದೀವಿ ಅಪ್ಪು ಸಿನಿಮಾ ಕತೆನ. ಅಪ್ಪು ಸಿನಿಮಾ ಕತೆನ. ಅವರು 3-4 ಸುಮ್ಮನೆ ಕತೆ ಹೇಳ್ತಾ ಇರ್ತಾರೆ ಪೂರಿ ಸರ್. ಒಂದು 3-4 ಕತೆ ಹೇಳಿದ್ರು, ಅದರಲ್ಲಿ 2 ನಾನು ಮಾಡೋದು ಚೆನ್ನಾಗಿರುತ್ತೆ, ಇದು ನನ್ನ ತಮ್ಮಂಗೆ ಚೆನ್ನಾಗಿರುತ್ತೆ, ನಾವು ಅವನು ಲಾಂಚ್ ಮಾಡಬೇಕು ಅಂತ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಕತೆ ಕೇಳೋದಕ್ಕೆ ಮನೆಗೆ ಹೋಗಿ ಹೇಳಿದ್ರು ಕತೆ ಚೆನ್ನಾಗಿದೆ ಕೇಳಪ್ಪ ಅಂತ. ಶಿವಣ್ಣ ಆಯ್ತು ಕೇಳ್ತೀನಿ ಅಂದ್ಬಿಟ್ಟು ನಮ್ಮ ಸೆಟ್ಟು ಬಂದಿದ್ದು ಏರ್ಪೋರ್ಟ್ ರೋಡಲ್ಲಿ. ಈಗ ನೀವು ಏರ್ಪೋರ್ಟ್ ರೋಡಲ್ಲಿ ಒಂದು ಚೌಲ್ಟ್ರಿ ಇತ್ತು ಅವಾಗ. ಆ ಚೌಲ್ಟ್ರಿಲಿ ಶೂಟ್ ಮಾಡ್ತಿದ್ವಿ, ಒಂದು ಕಲ್ಯಾಣ ಮಂಟಪದಲ್ಲಿ ಸಾಂಗ್ ಮಾಡ್ತಾಯಿದ್ವಿ. ಆಗ ಬಂದು ಅಲ್ಲಿ ಕತೆಗಳು ಆವಾಗ ಫಸ್ಟ್ ನೋಡೋದು. ಫಸ್ಟ್ ಬಂದು ಡೈರೆಕ್ಟ್ರ್ ಜೊತೆ ಇದ್ದಾಗ ಫಸ್ಟ್ ಮುಖಾಮುಖಿ ನೋಡಿದ್ದು ನಾನು. ಓಕೆ, ನೀವು ಅದಕ್ಕಿಂತ ಮೊದಲು ಭೇಟಿನೇ ಆಗಿಲ್ಲ? ಭೇಟಿನೇ ಅಲ್ಲೂ ನಾವು ನಮಸ್ಕಾರ ಸರ್ ಅಂದ್ವಿ ಅಷ್ಟೇ. ಓಕೆ, ಅವ್ರು ನಕ್ಕೊಂಡು ನಮಸ್ಕಾರ ಅಂತಲ್ಲ ಅಷ್ಟೇ. ಓಕೆ, ಅಷ್ಟೇ ನಾವು ಮಾತಾಡೋದು. ಅದೇ ಫಸ್ಟ್ ಮೊದಲ ಭೇಟಿ ನಾನು ಪುನೀತ್ ಸರ್. ನಮಸ್ಕಾರ ಸರ್ ಅಷ್ಟೇ. ಓಕೆ, ಐ ಥಿಂಕ್ 2002 ಅನ್ಕೊಳ್ತೀನಿ. ಇಲ್ಲ, 2001 ಯುವರಾಜ ಸಿನಿಮಾ ಬಂದಿದೆ. 2 ಅಲ್ಲ ಅವರೇ ಹೀರೋ. ಎಸ್. ಹೇಗಿತ್ತು ಅವ್ರ ಅಪ್ಪು ಸಿನಿಮಾಗೆ ಬಂದಿದ್ದು? ಹೇಗಿತ್ತು ಆ ಸಂದರ್ಭ? ನಾನು ಓದಿದ್ದೆ ಅಲ್ಲಿಗೆ ಒಂಥರ ಮಿರಾಕಲ್ ಅದು ಅಲ್ವಾ. ನಾನು ಆ ಕಂಪ್ನಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಾನು ಪುರಿ ಜಗನ್ನಾಥ್ ಅವರು ಯುವರಾಜ ಮಾಡಿದ್ನಲ್ಲ, ಅವರು ನೀವು ಈ ಸಿನಿಮಾ ಮಾಡಿ ಅಂದಾಗ ನನಗೆ ಒಂಥರ ಮುಜುಗರ ಸರ್, ದೊಡ್ಡ ಕಂಪ್ನಿ, ಒಂಥರ ಸಂಕೋಚ, ಭಯ ಅಂತ ಒಂದು ಫೀಲ್ ನನಗೆ. ಆಮೇಲೆ ಶಿವಣ್ಣ ನನಗೆ ತುಂಬಾ ಪರಿಚಯ. ಶಿವಣ್ಣ ಅವ್ರ ಜೊತೆ 2 ಸಿನಿಮಾ ಆಲ್ರೆಡಿ ಮಾಡಿದ್ವಿ. AK-47 ಮಾಡಿದ್ದೆ, ಬಾಬಾ ಮಾಡಿದ್ದೆ, ಮತ್ತೆ ಯುವರಾಜ ಮಾಡ್ತಿದ್ನಲ್ಲ. ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ರು ಶಿವಣ್ಣ. ಯಾಕಂದ್ರೆ AK-47 ನನಗೆ ತುಂಬಾ ಆತ್ಮೀಯರಾಗಿದೆ. ಯಾಕಂದ್ರೆ 1 ವರ್ಷ 2 ವರ್ಷ ಜೊತೆಲೇ ಇದ್ವಿ ನಾವು. ಬಾಂಬೆ ಗಿಂಬೆಲೆಲ್ಲ ಶೂಟ್ಗೆ ಹೋದಾಗ ನಮ್ಮ ರೂಮಲ್ಲೇ ಇರ್ತಿದ್ರು ಪಾಪ ಅವರು. ಮುಂಬೈಯಲ್ಲಿ ಬಹಳ ಆತ್ಮೀಯರು ನನಗೆ. ಅದ್ರು ನಾವು ಕೊಳ್ಳೇಗಾಲದವರು, ನಮ್ಮೂರ್ ಭಾಗದವರು ಅಂತ 4 ಲ್ಯಾಂಗ್ವೇಜ್ ಮಾತಾಡೋರು. ಆಮೇಲೆ ಅದೇ ಏನೇ ಇದೆ ಕಡ ಕೊಳ್ಳೇಗಾಲ ಒಡ ಅಂತಾರು. ಅವ್ರದ್ದು ಸಿಂಗನಲ್ಲ ಪಕ್ಕ ಕೊಳ್ಳೇಗಾಲ, ಆ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಿದ್ರು. ಅವ್ರಿಗೆ ನನ್ನ ವರ್ಕಿಂಗ್ ಸ್ಟೈಲ್ ಸ್ವಲ್ಪ ಇಷ್ಟ. ಸ್ವಲ್ಪ ನಮಗೆ ಆಗ ಎಂಥ್ಯೂಸಿಯಾಸಮ್ ಜಾಸ್ತಿ. ಕೆಲಸ ಮಾಡಬೇಕು, ಏನು ಹುಡ್ಕೊಂಡು ಕೆಲಸ ಮಾಡೋದು. ಡೈರೆಕ್ಟ್ರಿಗೆ ಎಲ್ಲಿ ಬೈದ್ ಬಿಡ್ತಾರೆ ಅಂತ ಭಯ ನಮಗೆ. ಡೈರೆಕ್ಟ್ರಿಗೆಲ್ಲ ಏನು ಅನ್ನಿಸ್ಕೊಬಾರ್ದು ಅಂತ ಸಿನ್ಸಿಯರಾಗಿ ನಾವು ಕೆಲಸ ಹುಡ್ಕೊಂಡು ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತಾ ಇದ್ವಿ. ಅದು ಅವ್ರಿಗೆ ತುಂಬ ಇಷ್ಟ ಆಗಿ ಅವರು ನನ್ನ ತಮ್ಮಗೆ ಸಿನಿಮಾ ಮಾಡೋ, ನೀನು ಜೊತೆಲಿ ವರ್ಕ್ ಮಾಡೋ ಹೇಳ್ತೀನಿ, ಅಪ್ಪುಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ನೀನೆಲ್ಲ ನೀಟಾಗಿ ಹೇಳ್ಕೊಡ್ಬೋದು, ಅವನು ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದಾನೆ ಅಂದರು. ನಾನು ಮಾಡಲ್ಲ ಅಂದೆ. ಬೈದರು. ಆಮೇಲೆ ಬಾಯಿ ಮುಚ್ಕೊಂಡು ಬಾ ನೀನು ಅಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ರಾಘಣ್ಣನ ಅಪ್ಪು ಅವ್ರನ್ನ ಪರಿಚಯ ಮಾಡಿಸಿ, ನಾನು ಹೆಂಗಿರ್ತೀನಿ ನನಗಿಂತ ತುಂಬ ಈಸಿಯಾಗಿರ್ತಾರೆ ಅವರು. ನಾನು ಎಷ್ಟು ಜಾಲಿಯಾಗಿರ್ತೀನಿ ನನಗಿಂತ ಡಬಲ್ ಜಾಲಿ ಇರ್ತಾರೆ ಅವರು. ನಮ್ಮ ಅಪ್ಪಾಜಿ ನೋಡ್ಬಿಟ್ರು ಅಂತ ಇನ್ನೂ ನೀನು ಖುಷಿ ಪಟ್ಬಿಡ್ತೀನಿ ಅನ್ನೋರು. ಅವ್ರು ಹೇಳೋದು ನಿಜ, ಮಗು ಥರ ಇರ್ತಾರೆ ಅವರು. ಅಷ್ಟು ನಾವು ಅವರು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ನಮ್ಮನ್ನು ನೋಡಿದ್ರು ಒಂದಿನ ನಮ್ಮನ್ನ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅಣ್ಣವರು ಕೂಡ ಬನ್ರಿ ನಮ್ಮ ಕಾಡಿನವರು ಅಂತಲೇ ಮಾಡೋದು, ಒನ್ನಿಗೆ ಹೋಗಿ ಅಂತಲೇ ಮಾತಾಡೋದು. ನಿಜವಲ್ಲೂ ಅದನ್ನೆಲ್ಲ ನೋಡಿದ್ರೆ ನಮ್ಗೆ ಅದ್ಭುತ ಅನಿಸುತ್ತೆ. ಅವ್ರನ್ನೆಲ್ಲ ನೋಡಿದಾಗ, ಕೆಲವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಯಾರು ಎನ್ನೆನ್ನೆ ಮನೆ ಬಂದು ಏನೇನೋ ಆಡ್ತಾರೆ ಪಾಪ. ಅಂಥ ಅದ್ಭುತವಾದ ವ್ಯಕ್ತಿ. ಇಡೀ ಭಾರತ ದೇಶದಲ್ಲೇ ಒಂದು ಅದ್ಭುತವಾದ ನಟ. ಸಕ್ಸಸ್ ರೇಟಲ್ಲಾಗಲಿ, ಆ್ಯಕ್ಟಿಂಗಲ್ಲಾಗಲಿ ಎಲ್ಲ ಥರದ್ದು ಅವ್ರು ಹಂಗಿದಾರಲ್ಲ ಅಂತ ಅನಿಸ್ಬಿಡುತ್ತೆ. ನಾವೆಲ್ಲ ಯಾರೋ ಅನಿಸ್ಬಿಡುತ್ತೆ ಅವ್ರು ನೋಡಿದ್ರೆ. ಆಮೇಲೆ ಯಾವ ವ್ಯಕ್ತಿನೂ ಅವ್ರನ್ನ ಕಣ್ಣಾರೆ ಕಂಡು ದ್ವೇಷ ಮಾಡೋರು ಎದುರುಗಡೆ ಬಂದ ತಕ್ಷಣ ಪ್ರೀತಿ ಮಾಡ್ತಾರೆ. ಅವ್ರನ್ನ ಬದಲಾಗಿದೆ ಬಹಳಷ್ಟು ಜನ. ಅವ್ರು ತುಂಬಾ ಜನ ರಾಜ್ಕುಮಾರ್ ಅನ್ನೋ ಕೆಲವರು ಇರ್ತಾರೆ ಮನೋಸ್ಥಿತಿಯವರು. ಅವ್ರು ಎದುರುಗಡೆ ಬಂದಾಗ ಅದೇನೋ ಅವರ ತೇಜಸ್ಸು, ಅವರ ನಗು, ಆಮೇಲೆ ಅವ್ರ ಸಿಂಪ್ಲಿಸಿಟಿ ನೋಡಿ ಎಲ್ಲರೂ ಅವ್ರು ಫ್ಯಾನ್ ಆಗ್ಬಿಡ್ತಾರೆ. ಅಷ್ಟೊಂದು ತುಂಬಾ ಆತ್ಮೀಯತೆ ಅವ್ರ ಹತ್ರ. ಅದೇ ಅವ್ರ ಮಕ್ಕಳು ಅದನ್ನ ರೂಢಿಸ್ಕೊಂಡಿದ್ರು. ಸೊ ಅಪ್ಪು ಸಿನಿಮಾ ಶುರುವಾಗುತ್ತೆ. ಪುರಿ ಜಗನ್ನಾಥ್ ಅವ್ರ ಜೊತೆ ನೀವು ಆಲ್ರೆಡಿ ಯುವರಾಜ ಸಿನಿಮಾ ಮಾಡ್ತಿದ್ರಿ. ಸೊ ಅಪ್ಪು ಆಗಿ ಲಾಂಚ್ ಆಗ್ತಾರೆ. ಏನು ಮೆಮೊರೀಸ್ ಚೆರಿಶ್ ಮಾಡ್ಬೋದು? ಆ ಸಂದರ್ಭ ಹೇಗಿತ್ತು, ಆ ಲಾಂಚ್? ಬಹಳಷ್ಟು ಕಥೆಗಳಿಲ್ಲ. ಯಾಕೆಂದ್ರೆ ಆ ಫಸ್ಟ್ ಸಿನಿಮಾದಲ್ಲಿ ನಮ್ಗೆ ಸಿನಿಮಾ ಶೂಟಿಂಗ್ ಮಾಡ್ತೀವಿ ಅಂತಾನೆ ಅನ್ನಿಸ್ತಿರ್ಲಿಲ್ಲ ಸರ್, ಕ್ಯಾಶುಯಲ್. ಆಮೇಲೆ ಪುರಿ ಜಗನ್ನಾಥ್ ತುಂಬಾ ಸಿಂಪಲ್ ಮ್ಯಾನ್ ಅವರು. ಯಾವತ್ತು ತುಂಬಾ ಎಕ್ಸಾಜರೇಷನ್ ಆ ಥರ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರೋ ಒಂದು ಕಾಲ ಮೇಲೆ ಕಾಲ ಹಾಕೊಂಡು ಒಂದು ಸ್ಮೋಕ್ ಮಾಡ್ತಾರೋ, ಸ್ಮೋಕ್ ಮಾಡ್ಕೊಂಡು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಮಾಡೋರು. ನಾವು ಏನೇ ಸ್ಟಾರ್ಟ್ ಕ್ಯಾಮ್ರಾ ಕಟ್ಟೇಳೋರು. ಡೈಲಾಗ್ ಎಲ್ಲ ನಾವು ಕೊಟ್ಬಿಡ್ತಿದ್ವಿ, ಕನ್ನಡ ಡೈಲಾಗ್ಸ್. ಆಮೇಲೆ ಈ ಡೈಲಾಗ್ ಕೊಟ್ಬಿಡು ಮೇಶ್, ಇದು ಅಂತ ಹೇಳ್ಬಿಡೋರು ಎಲ್ಲರೂ. ನಮ್ಮ ಜೊತೆ ಇನ್ನೊಬ್ಬರು ಪ್ರಕಾಶ್ ಮೇಹು ಅಂತ ಒಬ್ರು ಇದ್ರು, ಅವರು ಇದ್ರು, ವರ್ಕ್ ಮಾಡ್ತಾರೆ. ಅವ್ರ ಕಂಪ್ನಿ ಕಡೆಯಿಂದ ಬಂದಿದ್ರು. ನಾವು ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದು ಆ ಟೈಮಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತಲೇ ಗೊತ್ತಿರಲಿಲ್ಲ. ನಾವು ದಿನಕ್ಕೆ 4:30-5 ಗಂಟೆಗೆ ಶೂಟಿಂಗ್ ಫಿನಿಶ್ ಆಗ್ಬಿಡೋದು ಅಂದ್ಕೊಂಡಿದ್ದು ಶೆಡ್ಯೂಲ್ ಎಲ್ಲ. ನಮ್ಮ ಪ್ರೊಡಕ್ಷನ್ ಮಾಡಿದ್ರು, ಮಹೇಶ 4-5 ಗಂಟೆಗೆ ಮುಗಿಸ್ಬಿಟ್ಟಿದ್ರೆ ಇನ್ನೂ 1 ಅವರ್ ಇತ್ತಲ್ಲ, ಬೇರೆ ಯಾವ್ದಾದ್ರು ಸೀನ್ ಹಾಕೊಳತ್ತಾನೆ ಅಣ್ಣ, ಎಲ್ಲ ಮಾಡ್ಬಿಟ್ಟಿದ್ವಿ, ಅದು ಮಾಡಿದ್ರೆ ಅರ್ಧಕ್ಕೆ ಆಗುತ್ತೆ ಅಂತ ಹೇಳೋ. ಅವ್ರು ತುಂಬಾ ಪ್ಲಾನ್ಡ್ ಚೆನ್ನಣ್ಣ ಅವರು ಶೂಟಿಂಗ್ ಅಲ್ಲಿ. ಅಂಥವ್ರೊಬ್ರು ಇರಬೇಕು. ಅವ್ರು ಒಂಥರ ಏನ್ ಹೇಳ್ತೀವಿ, ಮಿಲಿಟರಿ ಆಫೀಸರ್ ಅಂಥವ್ರು ಇರಬೇಕು ಸರ್. ಅವರು ಯಾಕಂದ್ರೆ ಕೆಲಸ ಮಾಡಿಸ್ಬೇಕು.
ಸುಮ್ಮನೆ ಓತ್ಲ ಹೊಡ್ಕೊಂಡು ಕೆಲಸ ಮಾಡಿದೆ ಎಲ್ಲ ಸಿನಿಮಾ ಅಂದ್ರೆ ಅಷ್ಟು ಪ್ರೀತಿಯಿಂದ ಮಾಡೋ ಆ ಭಯ ಇರಬೇಕು. ಅದಕ್ಕೆ ಅವ್ರು ಕಂಡ್ರೆ ಅಲ್ಲಿ ಕೆಲಸ ಮಾಡೋಕೆ ಎಲ್ರಿಗೂ ಸ್ವಲ್ಪ ಭಯ. ಅದಕ್ಕೆ ಅವ್ರ ಹೆಸರು ಎಲ್ಲರೂ ಹೇಳ್ತಾರೆ. ಅವ್ರು ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವ್ರೊಬ್ರಿಗೆ ಕಮಾಂಡಿಂಗ್ ಕಮಾಂಡಿಂಗ್ ನಾಳೆ ನೀವು ಬರ್ಬೇಕು ಕರಿತಿದ್ದಾರೆ ಅಷ್ಟೇ, ಒಂದ್ ಸೆಂಟೆನ್ಸ್. ಹೌದು. ಆಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ನಮ್ಗೆ ಏನ್ ಬೇಕು ಪ್ರೊವೈಡ್ ಮಾಡ್ತಾರೆ. ನಾಳೆ ಈ ತರದ್ ಬೇಕು ಅಂದ್ರೆ ಇಷ್ಟು ಗಂಟೆಗೆ ರೆಡಿ ಇರುತ್ತೆ. ಅದು ಬರಲ್ಲ ಇದಿಲ್ಲ ಅಂತ ಹೇಳಿಲ್ಲ, ಸಖತ್ ಚೆನ್ನಾಗಿ ಪ್ರೊವೈಡ್ ಮಾಡ್ಕೊಂತಾರೆ. ಆಮೇಲೆ ನಾವು ಎಡಿಟಿಂಗ್ ಮಾಡ್ಬೇಕು, ಯಾವ್ದಕ್ ಮಾಡ್ಬೇಕಾದ್ರು ಆಮೇಲೆ ಕೆಲಸ ಫಾಸ್ಟ್ ಮಾಡ್ತಾರೆ, ಯಾವುದು ಸ್ಲೋ ಮಾಡ್ಸಲ್ಲ. ಆ ಥರ ಇರ್ಬೇಕಾದ್ರೆ ನಮಗೆ ಪುರಿ ಜಗನ್ನಾಥ್ ಆರಾಮಾಗಿ ಶಾರ್ಟ್ ತೆಗಿಯೋರು, 5 ಪ್ಯಾಕಪ್ ಮಾಡೋ ಹೋಗು ಬರೋ ಮಾಮೂಲಿ. ಆಮೇಲೆ ತುಂಬಾ ವೇಸ್ಟೇಜಸ್ ಆ ಥರದ್ದೇನು ತೆಗಿಯಲ್ಲ ಅವರು. ಒಂದು ಶಾರ್ಟ್ನ ಸ್ಟಡಿ ಕ್ಯಾಮಲ್ಲೇ ತೆಗೆದ್ಬಿಟ್ಟು ಓಪನಿಂಗ್ ನೋಡ್ಬೇಕು, ಮನೆಯಲ್ಲಿ ದೋಸೆ ತಿನ್ನ ಶಾರ್ಟ್ ಇದೆ ಸುಮಿತ್ರಾ ಅವ್ರ ಅಡುಗೆ ಮಾಡುವಾಗ 6 ಶಾರ್ಟ್ ತೆಗ್ದಿರೋದನ್ನ ಒಂದು ಸೀನ್ ಫಿನಿಶ್. ಅಪ್ಪ ಪೂಜೆ ಮಾಡ್ತಿರ್ತಾರೆ ನೋಡ ಅಂದ್ರೆ ಅವ್ರು ತುಂಬಾ 28 ಆ್ಯಂಗಲ್ ತೆಗಿಯಲ್ಲ. ಅವ್ರಿಗೆ ನಾನು ಏನ್ ತೆಗಿತೀನಿ ಅನ್ನೋ ಕ್ಲಾರಿಟಿ ಇದೆ, ಎಡಿಟಿಂಗ್ ಸೆನ್ಸು. ನಿಮ್ದು ಈ ಕ್ಲೋಸ್ ಅಪ್ ಈ ಡೈಲಾಗ್ ಆದ್ಮೇಲೆ ಈ ರಿಯಾಕ್ಷನ್ ಹಾಕ್ತೀನಿ, ಇದಾದ್ಮೇಲೆ ಅವ್ರ ಡೈಲಾಗ್ ಈ ರಿಯಾಕ್ಷನ್ ಹಾಕ್ತೀನಿ ಅಂದಾಗ ನೀವು ಬರ್ಲಿಲ್ಲ ಅಂದ್ರೆ ಅವ್ರ ರಿಯಾಕ್ಷನ್ಗಳೆಲ್ಲ ಫಸ್ಟ್ ತಗೊಂಡ್ಬಿಡೋರು. ಅಂದ್ರೆ ಎಡಿಟಿಂಗ್ ಪ್ಯಾಟರ್ನ್ ಮೈಂಡ್ ಅಲ್ಲಿ ಇದ್ಬೇಕಾರೆ ಇಷ್ಟೇ ಅಂತ ಗೊತ್ತು ನಮ್ಗೆ. ಆಮೇಲೆ ವೇಸ್ಟೇಜಸ್ ತೆಗಿಯಕ್ಕಾಗಲ್ಲ. ನನಗೆ ಕನ್ಫ್ಯೂಷನ್, ನನಗೆ ಡೌಟ್ ಇದ್ದಾಗ 28 ಆ್ಯಂಗಲ್ ತೆಗಿತೀನಿ ನಾನು. ಅಕಸ್ಮಾತ್ ಮಿಸ್ ಆಗ್ಬಿಟ್ರೆ ಅಂತ ತೆಗಿತೀವಿ. ನಾವೆಲ್ಲ ಅವರಿಂದಾನೇ ಕಲ್ತಿದ್ದದೆಲ್ಲ, ನಮ್ಗೆ ಇನ್ಸ್ಪಿರೇಷನ್ ಅವರು. 53 ದಿನದಲ್ಲಿ ಶೂಟಿಂಗ್ ಮಾಡಿದೀವಿ, ಫುಲ್ ಪಿಕ್ಚರ್ ಒಂದು ನೋಡಿಲ್ಲ ಕಡೆ. ಡೈಲಾಗು ಅಷ್ಟೇ ತುಂಬಾ ಲ್ಯಾಗ್ ಇಲ್ಲ, ಎಷ್ಟು ಬೇಕು ಅಲ್ಲಲ್ಲೇ ಹೊಡೆದಾಕ್ಬಿಡೋರು. ಎಷ್ಟು ಬೇಕು ಇಷ್ಟೇ ಸಾಕು ಮಹೇಶ್, ಇಷ್ಟೇ ಎರಡು ಡೈಲಾಗ್ ಅಂತ. ನಾವು ಡೈಲಾಗ್ ಕನ್ನಡದಲ್ಲಿ ಹೇಳಿದ್ರೆ ಇದೇ ಸಾಕು ಅಂತ ತೆಲುಗಲ್ಲಿ ಎಕ್ಸ್ಪ್ಲೈನ್ ಮಾಡೋರು, ಅಲ್ಲೆಲ್ಲ ಬರ್ಕೊಂಬಿಟ್ಟು ಇದು ಮಾಡ್ಬಿಡೋರು. ಭಾಳ ಈಸಿಯಾಗಿ ಮಾಡಿದ್ವಿ, ನಮ್ಗೇನು ಅನ್ಸ್ಲಿಲ್ಲ. ರಕ್ಷಿತಾ ಅವರು ಹೊಸಬ್ರು, ಅಪ್ಪು ಅವರು ಹೊಸಬ್ರು ಆ ಟೈಮಲ್ಲಿ. ಆಮೇಲೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ವಿನಾಯಕ್ ಜೋಶಿ, ವಿನಾಯಕ್ ಕೃಷ್ಣ ಅವ್ರ ಮಗ, ತುಂಬಾ ಜನ ಇದ್ರು, ಕೃಷ್ಣ ಅವ್ರ ಮಗ ಎಲ್ಲ ಇದ್ರು. ಆಮೇಲೆ ಅವಿನಾಶ್ ಸರ್ ಮುಂಚೆಯಿಂದನೂ ಗೊತ್ತು ನಮಗೆ, ಸತ್ಯಜಿತ್ ಆಕ್ಟ್ ಮಾಡಿದ್ರು, ಶ್ರೀನಿವಾಸ್ ಮೂರ್ತಿ ಸರ್ ಗೊತ್ತಿತ್ತು, ಸುಮಿತ್ರಾ ಮೇಡಮ್, ಇಷ್ಟೇ ಮೇನ್ ಕ್ಯಾರೆಕ್ಟರ್. ಒಂದು ಸಿಸ್ಟರ್ ಕ್ಯಾರೆಕ್ಟರ್ ಒಂದು ಮಾಡಿದ್ರು, ಒಬ್ರು ಕೀರ್ತಿ ಅಂತ, ಡಬ್ಬಿಂಗ್ ಮಾಡ್ತಿದ್ರು ಅವರು, ಸೀರಿಯಲ್ ಆಕ್ಟ್ರೆಸ್ ಕೂಡ. ಎಸ್ ಕೀರ್ತಿ ಅಂತ ಅವ್ರು ಮಾಡಿದ್ರು. ಚೆನ್ನಾಗಿತ್ತು ಸರ್, ಖುಷಿಯಾಗಿತ್ತು. ನಮ್ಮೊಂಥರ ಜಾಲಿಯಾಗಿ ಮಾಡ್ಕೊಂಡೋದು, ಟೆನ್ಷನ್ ಇಲ್ಲ ಏನು, ಅಯ್ಯೋ ಭಯ ಪಡೋ ಅಂಥದ್ದು ಟೆನ್ಷನ್ ಏನಿಲ್ಲ. ಅವತ್ತಿನ ಸೀನ್ ಏನಿತ್ತು ಕರೆಕ್ಟಾಗಿ ಎಲ್ಲ ಮಾಡು ಹೋಗೊಬ್ಬರು. ನಮ್ಗೆ ಶೂಟಿಂಗ್ ಮಾಡಿದ್ದೀವಿ ಅಂತಲೇ ಅನ್ನಿಸ್ಕೊಂಡು ಮುಗ್ದೋಯ್ತು, ಎಷ್ಟು ಬೇಗ ಮುಗ್ದೋಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ. ಅಷ್ಟು ಈಸಿಯಾಗಿ ಮಾಡ್ತಿದ್ವಿ. ಪುನೀತ್ ಅವರು ಸ್ವಲ್ಪ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಹೀರೋ ಆಗಿ ಮಾಡಿದ್ದವರು, ಆಕ್ಟಿಂಗ್ ಮಾಡಿರ್ಲಿಲ್ಲ ಅವರು. ಅದ್ ಮಾಡಿದ್ಮೇಲೆ ಮಾಡಿರ್ಲಿಲ್ಲ. 12 ಇಯರ್ಸ್ ಆದ್ಮೇಲೆ ಅವರು ಒಂದೇ ದಿನ ಪಿಕಪ್, 2 ಡೇಸ್ಗೆ ಪಿಕಪ್ ಆಗ್ಬಿಟ್ರು ಅವರು. 2 ಡೇಸಲ್ಲಿ ಬೇಸಿಕ್ ಎಲ್ಲ ನೋಡ್ಕೊಂಬಿಟ್ರು, ಪಟ್ ಅಂತ 2 ದಿನಕ್ಕೆ ರೆಡಿ ಆಗ್ಬಿಟ್ರು. ಹೇಳಿದ ತಕ್ಷಣ ರೆಡಿ ಮಹೇಶ್ ಅಂತ ಎಲ್ಲ ಮಾಡ್ಬಿಟ್ಟು ಮಾಡೋರು. ಫಸ್ಟ್ ಶಾರ್ಟ್ ತೆಗ್ದಿದ್ದು ನೆನಪಿದೆಯಾ? ಯಾವುದು ಶಾರ್ಟ್ ಇದೆ? ಫಸ್ಟ್ ಶಾರ್ಟ್ ಅಣ್ಣವ್ರ ಮನೇಲಿ ತೆಗೆದು, ಆಕ್ಚುಲಿ ಡಿಚ್ಚಿ ಫೈಟ್ ಇದೆಯಲ್ಲ ನೋಡಿ, ಅದ್ರಲ್ಲಿ ಸಜೆಷನ್ ಫೈಟ್ ಇಟ್ಕೊಂಡು ಅವ್ರ ಕಾಲರ್ ಇಟ್ಕೊಂತಿದ್ದಾರೆ. ನೀನ್ ಹಿಡ್ಕೊಂಡಿರೋದು 440 ಇದು ವೋಲ್ಟ್ಸ್ ನ ಅಪ್ಪು, ಯಾರೋ ಅಪ್ಪು, ನಾನೇ ಕಣ ಅಪ್ಪು ಅಂತ ಹೇಳ್ತಲ್ಲ, ಆ ಡೈಲಾಗ್ ಫಸ್ಟ್ ಶಾರ್ಟ್ ತೆಗೆದ್ವಿ. ನಾನು ಅದೇ ಡೈಲಾಗ್ ಹೇಳ್ತಿದ್ದೆ ಈಗ, ಯಾರೋ ಅಪ್ಪು ಅಂದಾಗ ನಾನೇ ಕಣ ಅಪ್ಪು ಅಂತ. ಆ ಡೈಲಾಗ್ ಯಾವಾಗ ತೆಗ್ದಿದ್ದು? ನೀನ್ ಹಿಡ್ಕೊಂಡಿರೋದು ನಾನು ಕಾಲರ್ನಲ್ಲ 440 ವೋಲ್ಟ್ಸ್ ನ ಅಂತ ಹೇಳ್ತಾರೆ, ಆ ಡೈಲಾಗ್ ಹೇಳ್ತಾರೆ. ಅದನ್ನ ಫಸ್ಟ್ ಶಾರ್ಟ್ ತೆಗೆದ್ವಿ, ಪೂಜೆ ಮುಹೂರ್ತ ಶಾರ್ಟ್. ಸೇಮ್ ಅದೇ ಕಲರ್ ಡ್ರೆಸ್, ಅದೇ ಶೂಟಿಂಗ್ ಅಲ್ಲಿ ಏನ್ ಯೂಸ್ ಮಾಡಿದ್ವಿ ಸೇಮ್ ಶರ್ಟ್ ನ ಯೂಸ್ ಮಾಡಿ ತೆಗೆದಿದ್ವಿ. ಅದೇ ಶರ್ಟ್ ನ ಸೀನ್ಗೆ ಹಾಕಿದ್ವಿ, ಬೇರೆದೆಲ್ಲ ಹಾಕಿಲ್ಲ, ಅದೇ ಶಾರ್ಟ್ನ ಯೂಸ್ ಮಾಡಿದ್ವಿ ಟೈಟ್ ಕ್ಲೋಸಲ್ಲಿ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲು ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲದೆ ಹಲವಾರು ಮಾಹಿತಿಗಳನ್ನ, ಸಿನಿಮಾದ ಹೊರಗಡೆ ಒಳಗಡೆ ಇರೋಂಥ ಮಾಹಿತಿಗಳನ್ನ ನಿಮಗೆ ತಲುಪಿಸುವಂಥ ಒಂದು ಮಾಧ್ಯಮ ಅದು ಡೈಲಿ ಮಾಧ್ಯಮ ಅಂತ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.